ಇಡೀ ನಾಗಮಂಗಲದಲ್ಲಿ ನಾನು ಯಾರ್ತಲ್ಲೂ 5 ರೂಪಾಯಿ ಇದುವರೆಗೂ ಲಂಚಕ್ಕೆ ಕೈ ಹಾಕಿ ನನ್ನ ಕಾಲದಲ್ಲಿ ಅಧಿಕಾರಿಗಳು ಗಡಗಡ ನಡಕ್ತಿದ್ರು. ಈಗ ಯಾವ ಆಫೀಸ್ಗೆ ಹೋದ್ರು ಜೋಬಲ್ ದುಡ್ಡಿಲ್ಲದೆ ಕೆಲಸಗಳಾಗೋದಿಲ್ಲ. ನಾನು ಚಲರಾಜಸ್ವಾಮಿ ಅವ್ರಿಗೆ ಹೇಳಿದ್ದೀನಿ ಇದು ಬಂದೋಬಸ್ತ್ ಮಾಡಿ ಅಂತ. ಅವ್ರಿಗೂ ಪಾಪ ರಾಜ್ಯ ಮಟ್ಟದಲ್ಲಿ ಓಡಾಡಬೇಕು, ಅವ್ರಿಗೂ ಬಿಸಿ ಆದ್ರಿಂದ ಆಗಿಲ್ಲ. ಅವರು ಓಡಾಡಿ ಮಾಡಿದರೆ ಆಯ್ತದೆ, ಅವ್ರು ಮುಂದಕ್ಕೆ ಇನ್ನೇನಾರ ಕ್ರಮ ತಗೋಬೋದು ಅಂತ ಅನ್ಬೋದು. ಈಗ ಲೋಕಲ್ ಬಾಡಿ ಚುನಾವಣೆಗಳಿಗೆ ಹೇಗೆ ಸಿದ್ಧತೆ ನಡೀತಾ ಇದೆ? ನೋಡೋಣ, ಇದನ್ನು ಪ್ರಯತ್ನ. ಇವತ್ತು ಸತ್ಯನಾರಾಯಣ ಪೂಜೆ ಮಾಡಿದ್ದೀವಲ್ಲ, ಅವಕಾಶ ಕೊಡಿ. ನಿಮ್ಮ ಆಸೆ, ನಿಮ್ಮ ಸಪೋರ್ಟ್ ಇರಲಿ, ಎಲ್ಲ ಊಟ ಮಾಡ್ಕೊಂಡು ಹೋಗೋದು. ಪರವಾಗಿ ಭಾಳ ಧುರೀಣರು, ಭಾಳ ಈ ದೇಶ ಈ ರಾಜ್ಯ ಕಂಡಂಥ ಮುಖಂಡರು, ಸಾಹಿತಿಗಳು ಅವರು ಅವ್ರ ಅಧ್ಯಕ್ಷತೆಯಲ್ಲಿ ನನ್ನ ಪುಸ್ತಕ ರಾಮೇಗೌಡರು ಇಲ್ಲೆಲ್ಲೋ ಇದ್ದಾರೆ. ರಾಮೇಗೌಡ್ರಿ ಬರ್ರಿ, ಇವರು ಒಬ್ರು ಕಾರಣಕ್ಕೆ ಹೊರತು ನನ್ನ ಪುಸ್ತಕ ಬರ್ರಿ ಭಗವಾನ್ ಇವರೆಲ್ಲ ಪುಸ್ತಕ ಬರೀಲೇಬೇಕು ಅಂತೇಳಿ ನಾಡೋಜ ಹಂಪ ನಾಗರಾಜಯ್ಯನವರ ಅಧ್ಯಕ್ಷತೆಯಲ್ಲಿ ಭಾಳ ಭರ್ಜರಿಯಾಗಿ ಒಂದು ಪುಸ್ತಕ ಬರೀ. ನಾವು ಇಲ್ಲೂ ಒಂದು ಕಾರ್ಯಕ್ರಮನ ಸದ್ಯದಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕು, ಹುಟ್ಟಿದಬ್ಬನ. ನಾನು ಸಕ್ರಿಯವಾಗಿ ನನಗೆ ಚುನಾವಣೆ ಮುಖ್ಯ ಇಲ್ಲ. MLA ಆಗಿದ್ದೀನಿ, BDA ಚೇರ್ಮನ್ ಆಗಿದ್ದಾಗ ನಾನು ಯಾವ ಮಂತ್ರಿಗೂ ಕಡಿಮೆ ಇರಲಿಲ್ಲ. ಹೌಸಿಂಗ್ ಬೋರ್ಡ್ ಮೆಂಬರ್ ಚೇರ್ಮನ್ ಆಗಿದ್ದಾನು ಅಷ್ಟು ಪವರ್ಫುಲ್ ಇದ್ದೆ. ಸರ್ಕಾರದಲ್ಲಿ ನಾನು ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಒಂದು ಮಾತು ಹೇಳಿದರೆ ಗೆರೆ ಹಾಕಿರೋದು ದಾಟ್ತಿರಲಿಲ್ಲ. ಆ ಮಟ್ಟದಲ್ಲಿ ವಿಶ್ವಾಸದಲ್ಲಿತ್ತು. ಈಗ ಕಾಂಗ್ರೆಸ್ನಲ್ಲಿ ಇದ್ದೀವಿ ನಾವು. ನಮಗೂ ಎಲ್ಲ ಸೇರಿ ಪಕ್ಷಭೇದ ಮರ್ತಿ ಎಲ್ಲ ಮುಖಂಡರುಗಳು ಬಂದು ಭಾಗಿಯಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲರೂ ಈಗ ಎಲ್ಲ ಪಕ್ಷಗಳಲ್ಲೂ ಇರೋರು ನಮ್ಮವರೇ ಗಿರಾಕಿಗಳು. ಅವ್ರ ಗಿರಾಕಿಗಳು ಯಾರಿದ್ದಾರೋ ನಮ್ಮ ಗಿರಾಕಿಗಳನ್ನೇ ಅವ್ರು ಬಳಿಕೊಂಡಿದ್ದಾರೆ. ಯಾರೊಬ್ಬರು ಸಹಿತ ನಿಮಗೆ ನಾಗಮಂಗಲ ತಾಲೂಕಿನ ಅನುಭವ ಇದ್ದರೆ ಈಗ ಅವ್ರ ಇಬ್ಬರು ತಲೂ ಇರೋರೆ ನಮ್ಮ ಗಿರಾಕಿ. ಈಗ ನಾನು ಎಲ್ಲ ಮತ್ತು ಶಿವರಾಮೇಗೌಡ ಅಂತಾರೆ. ಈಗ 2 ಪಾರ್ಟಿತಲ್ಲೂ ಇರೋದು. ಈಗ ಇಲ್ಲಿವರೆಗೆ ಶಿವರಾಮೇಗೌಡ್ರೆ ರಾಜಕೀಯ ಏನು ಅಂತ ದಾಟಿ. ಮುಂದಿನ ನಡೆ ಏನಾದ್ರು ನಿಮ್ಮ ಮಗವ್ರಿಗೆ ಏನಾದ್ರು ಅವಕಾಶ ಇದೆಯಾ ಸರ್? ಇಲ್ಲ, ನಾನಿಲ್ಲಿ ಚುನಾವಣೆಗೆ ನಿಲ್ಲಬೇಕು ಮಾಡಬೇಕು ಅನ್ನೋದು ಪ್ರಶ್ನೆ ಇಲ್ಲ. ನಾನು ಜನದ ಜೊತೆ ಇರಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೆ. ಈಗ ಜನ ನನ್ನ ಯಾರು ಕೈ ಬಿಟ್ಟಿಲ್ಲ, ನಾನು ಜನ ಕೈ ಬಿಟ್ಟಿದ್ದೆ. ನನ್ನನ್ನು ಯಾರು ಜನ ಬಿಟ್ಟಿಲ್ಲ. ಈಗ ಕೆಲವು ಲೀಡರ್ಗಳು ಆ ಕಡೆಗೆ ಹೋಗ್ತಾರೆ, ಈ ಕಡೆಗೆ ಹೋಗ್ತಾರೆ, ಜನ ಹೋಗಲ್ಲ. ಇವತ್ತು ನಾನೇನಾರ ಮೈ ಕೊಡಿ ನಿಂತ್ಕೊಂಡ್ರೆ ಇಲ್ಲೇ ಉಳ್ಕೊಂಡ್ರೆ, ಇಲ್ಲೇ ನಾನು ಇವತ್ತಿಂದ ವಾರದಲ್ಲಿ 4 ದಿವಸ ಉಳ್ಕೊಂಡು ಎಲ್ಲ ನಾನು ಬೆಂಗಳೂರು ಚೆಂಗ್ಲು ಬಿಟ್ಟುಬಿಟ್ಟು ಇಲ್ಲಿ ಉಳ್ಕೊಂಡ್ರೆ ಒಂದು ಆಟ ಆಡ್ಬಿಡ್ತೀನಿ. ಬಟ್ ನನಗೆ ಅದು ಆಯ್ತು. ಮುಂದಿನ ಚೇತನ್ ಗೌಡ್ರಿಗೆ ವಯಸ್ಸಿಕಾರ ನಾನೇನು ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ. ಬಟ್ ನಾಗಮಂಗಲ ತಾಲೂಕಿನಲ್ಲಿ ನನ್ನ ಗುರುತನ್ನ ಹಿಂಗೆ ಮುಂದುವರಿಸ್ತೀನಿ. ಬಟ್ ನಾನು ನಂಬ್ಕೊಂಡಿರ್ತಕ್ಕಂಥ ಜನ ಇವ್ರಿಗೆ ಕತ್ಕೋದ್ರೂ ಸಹಿತ ಬೇರೆಯವ್ರ ಮನೆಗೆ ಹೋಗಲ್ಲ. ಎಲ್ಲ ಬೇಕವರು ಇವರು ಯಾರು ಬರಬೇಡಿ. ಇವರು ಶಿವರಾಮೇಗೌಡರು ಭಕ್ತರುಗಳು. ಇವರು ಅವ್ರು ಯಾರು ಕಾಂಗ್ರೆಸ್ ಬೇರೆ ಲೀಡರ್ಗಳು ಪಾರ್ಟಿ ಬಿಟ್ಬಿಟ್ಟು ನಾವು ಕಾಂಗ್ರೆಸ್ ಪಾರ್ಟಿ, ಒರಿಜಿನಲ್ ಕಾಂಗ್ರೆಸ್, ನಾವೇ ಕಾಂಗ್ರೆಸ್ ಕಟ್ಟಿದ್ದು. ಇಲ್ಲಿ ಯಾರ್ಯಾರೋ ಬಂದು ಸೇರ್ಕೊಂಡು ಏನೇನೋ ಮಾಡ್ತಾವ್ರೆ, ಚಿಂತೆ ಇಲ್ಲ. ಈಗ ಅವರು ನಮ್ಮ ಲೀಡರ್ಗಳಾಗಿದ್ದಾರೆ. ಇವತ್ತು ಇವರು ಇರ್ತಕ್ಕಂಥವ್ರು ರಾಮೇಗೌಡರು 25 ವರ್ಷ ಆಯಿತು. ಇಲ್ಲಿ ನಮ್ಮ ಮಂಜೇಗೌಡರು, ನಾವೆಲ್ಲ ಇಲ್ಲಿ ನಮ್ಮ ಚೆನ್ನಪ್ಪನವರು, ಇವರೆಲ್ಲರೂ ಸಹಿತ ಇದೊಂದೇ ಟೀಮ್ ಅಲ್ಲ. ಇಡೀ ನಾಗಮಂಗಲದಲ್ಲಿ ನಾನು ಯಾರ್ತಲ್ಲೂ 5 ರೂಪಾಯಿ ಇದುವರೆಗೂ ಸಹಿತ ನಾವು ಕಾಂಗ್ರೆಸ್ನಲ್ಲಿ ಇರ್ತೀವಿ, ಕಾಂಗ್ರೆಸ್ನವ್ರ ಜೊತೆಗೆ ಹೋಗ್ತೀವಿ. ಕಾಂಗ್ರೆಸ್ಸಿನ ಸರ್ಕಾರದ ಜೊತೆ, ಸರ್ಕಾರದ ಪಕ್ಷದ ಜೊತೆ ನಮ್ಮ ಒಡನಾಟ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇವತ್ತು ನಿಮ್ಮ ಮುಂದೆ ಭರವಸೆ ಕೊಡ್ತೀನಿ. ನಾನು ಸಕ್ರಿಯವಾಗಿ ವಾರಕ್ಕೆ 1 ಸಾರಿ ಇಲ್ಲರಿ, 2 ಸಾರಿ ಇಲ್ಲರಿ, 3 ಸಾರಿ ಇಲ್ಲರಿ ಬಂದು ಜನದ ಕಷ್ಟ ಸುಖ. ನಾವು ಸಂಸದರಾಗಿರೋ ಇಡೀ ಜಿಲ್ಲೆಯಲ್ಲಿ ಆಗುಗಳೆಲ್ಲ ನಾಡಿಗಳೆಲ್ಲ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.